ತಾಯಿಯೇ ಮೊದಲ ಗುರು ಅದರ ಜೊತೆಗೆ ಮನೆಯೇ ಮೊದಲ ಪಾಠಶಾಲೆ ಅನ್ನುವಂಥದ್ದು ಈಗಾಗಲೇ ನಾವೆಲ್ಲ ಕಡೆನೂ ಕೂಡ ಕೇಳಿರುವಂಥದ್ದು. ಮಗಳ ನಟಿಯಾಗುವಂತಹ ಆಸೆಯನ್ನ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬರೋದಕ್ಕೆ ತಾಯಿಯೇ ಇಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ತಮ್ಮ ಮಗಳ ಸಿನಿಮಾವನ್ನ ನಿರ್ಮಾಣ ಮಾಡಿರುವಂಥದ್ದು. ಇನಿಯನ ಆತ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನವೆಂಬರ್ 14ಕ್ಕೆ ಬರ್ತಾ ಇರುವಂತಹ ಸಿನಿಮಾ. ಅದ್ರ ಜೊತೆಗೆ ತೆಲುಗು ಸಿನಿಮಾ ರಂಗದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಸದ್ಯ ನಿರ್ಮಾಪಕರಾಗಿರುವಂತಹ ಬಿ ಕಲಾವತಿ ಅವರು ನಮ್ಮ ಜೊತೆ ಸಿಕ್ಕಿದ್ದಾರೆ. ಸೊ ಮಗಳಿಗೋಸ್ಕರ ಸಿನಿಮಾವನ್ನ ನಿರ್ಮಾಣ ಮಾಡಿರುವಂಥದ್ದು, ಅದರ ಹಿಂದಿನ ಪರಿಶ್ರಮ ಎಷ್ಟಿತ್ತು ಅನ್ನುವಂಥದ್ದು ಅವರ ಮಾತುಗಳ ಮೂಲಕನೇ ಕೇಳ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಬಿಕಾಸ್ ಒಬ್ಬ ಹೆಣ್ಮಗಳಾಗಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದಿರ ಅಂತಂದ್ರೆ ಅದು ತುಂಬಾ ಕಷ್ಟ. ಅಂತದ್ರಲ್ಲಿ ಆ ಒಂದು ಧೈರ್ಯಕ್ಕೇನೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳನ್ನ ತಿಳಿಸ್ತೀನಿ. ನಿಮ್ಮನ್ನ ಇನ್ನೊಂದು ನೋಡ್ತಾ ಇದ್ರೆ ನನಗೆ ಪಾರ್ವತಮ್ಮ ಅವರೇ ನೆನಪಾಗ್ತಿದ್ದಾರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರೇನೆ ಅದೇ ತರ ಕಾಣಿಸ್ತಿದ್ದೀರಾ ಕೂಡ. ಏನ್ ಹೇಳ್ತೀರಾ, ಮಗಳ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರ, ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಮಗಳ ಸಿನಿಮಾ ಅಂದರೆ ನಾನು ಮಗಳಿಗೋಸ್ಕರನೇ ಮಾಡ್ಬೇಕು ಅಂದ್ಕೊಂಡೆ. ಮಾಡಿದ್ವಿ. ಆದರೆ ಅದರಿಂದ ತುಂಬಾ ಮೂವಿಗೋಸ್ಕರ ಏನೇನೋ ಮಾಡಿದ್ವಿ. ಅಲ್ಲಿ ಒಂದೊಂದು ಸೆಡ್ ಹತ್ರನೂ ಒಂದೊಂದು ಕಷ್ಟ, ಒಂದೊಂದು ಚಿಕ್ಕದು. ಅವಾಗವಾಗ ಗ್ಯಾಪ್ ಕೊಡೋದು. ಕಾಕ ಬಾ, ಇವ್ರು ಏನು ಸಿನಿಮಾ ಮಾಡ್ತಾರೆ, ಬೇಡ ಸಿನಿಮಾ ಅಂತಾರೆ, ಇವ್ರು ಹೋಗಿ ಅಷ್ಟೆಲ್ಲಿ ಇಕ್ತಾರೆ, ಎಷ್ಟೋ ಕೋಟಿಗೆ ಇಕ್ಬೇಕು, ಇವ್ರು ಹೇಳ್ತಾರೆ, ಇವ್ರ ಮಾತೇನೋ ಅನ್ನೋದು. ಒಂದೊಂದು ಒಂದೊಂದು ಚುಚ್ಚೋ ಮಾತುಗಳು ಅಕ್ಕಪಕ್ಕ ಇರ್ತಾರಲ್ಲ. ಬೇರೆ ಯಾರು ಬೇಡ, ನಮ್ಮವರೇ ನಮಗೆ ಇದು ಥರ ಒಂದೊಂದು ಕಮೆಂಟ್ ಮಾಡೋದು, ಈ ಥರ ಮಾಡ್ತಾಯಿದ್ರು. ಆದ್ರೇನು ಏನಾಗಲು ಇವ್ರ ಮಗಳನ್ನ ಕಲಿಸ್ಬಿಟ್ಟಿದ್ದಾರಪ್ಪ ಸಿನಿಮಾಗೆ. ಬೇರೆ ಏನೋ ಒಂಥರ ಸಿನಿಮಾ ಅಂದರೆ ರಂಗ ಇದು ವೇಷ ಹಾಕ್ಕೊತಾರಲ್ಲ ಅದು. ಇವಾಗ ಸಿನಿಮಾ ಇದಕ್ಕೆ ಹೋದರೆ ಇದರಲ್ಲಿ ಇವಾಗ ನಾನು ಪ್ರೊಡ್ಯೂಸರಾಗಿ ಮಾಡ್ತಾ ಇದ್ದೀನಂತ ಅದರ ಅನುಭವದಿಂದ ಹೇಳ್ತಾ ಇದ್ದೀನಿ. ಅವರು ಅದನ್ನು ಮೇಕಪ್ ಮಾಡೋದನ್ನು ಅದೇ ಒಂದು ವಿದ್ಯಾ ಥರ ನಮಸ್ಕಾರ ಮಾಡಿ ಆ ಮೇಕಪ್ಗೆ ಅಷ್ಟೊಂದು ಬೆಲೆ ಕೊಡ್ತಾರೆ. ಈ ಅಕ್ಕಪಕ್ಕ ನೋಡ್ತಾರೆ, ಅವ್ರಿಗೆ ಚೆನ್ನಾಗಿದ್ರೆ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದರೆ ಬೈತಾರೆ. ಆ ಮೇಕಪ್ ಕೂಡ ಒಂದು ಹೆಸರು, ಅದಕ್ಕೊಂದು ಕ್ರಿಯೇಟ್ ಮಾಡಿ ಹೇಳ್ತಾರೆ. ಆದರೆ ನಾವು ಬಾಯಿ ಬಿಚ್ಚಿ ಹೇಳ್ಬಾರ್ದು. ಇದಕ್ಕೆ ಬಂದಮೇಲೆ ಆ ಥರ ಎಲ್ಲ ಮಾತಾಡ್ಕೊ, ಮಗಳಿಗೂ ಮಾಡಿದ್ದಾರಪ್ಪ ಈ ಥರ ಅನ್ನೋ ಥರ ಏನೇನೋ ಮಾತಾಡ್ತಾರೆ ಕಾಮೆಂಟ್ಗಳು. ಅವ್ರು ಅಂದರೆ ಅಂದ್ಕೊಳ್ಳಿ, ನಮ್ಮಿದು ನಮಗಿರ್ಬೇಕು. ನಾವು ಬೆಳೆಸೋ ಮಕ್ಕಳ ಮೇಲೆ ನಮಗಿರ್ಬೇಕು ನಂಬಿಕೆ. 100 ಜನ 100 ಅಂದ್ಕೊಂಡು ಹೋಗಲಿ, ನಮ್ಮ ಮಗಳೇನು ನಾವೇನು ಅನ್ನೋದು ನಮಗೆ ಗೊತ್ತು ಅನ್ನೋ ಥರ ಇರಬೇಕು. ಆ ಭಾವನೆಯಿಂದ ಮಾಡಿದ್ವಿ. ನಾವು ಎಷ್ಟೋ ಕಷ್ಟಪಟ್ವಿ. ಇವರು ಲೋ ಬಜೆಟ್ ಅಂತಾರೆ, ನಮ್ಗೆ ಅದೇ ದೊಡ್ಡ ಬಜೆಟ್ ಹೇಳ್ಬೇಕಂದ್ರೆ. ಅದಕ್ಕೂ ನಮ್ಮ ಮಗಳಿಗಂತ ಸಿಕ್ಕಿದ್ದು, ನಾವು ಸೇವ್ ಮಾಡಿಕ್ಕಿದ್ದು. ಇರೋದು ಒಬ್ಬಳೇ ಮಗಳು, ಒಬ್ರ ಹತ್ರ ಏನು ಇದು ಮಾಡಬಾರ್ದು. ನಮ್ಮ ಗಂಡ ಯಾವತ್ತೂ ನಮಗೆ ಏನು ಇದು ಮಾಡಿಲ್ಲ, ನನಗಾಗಲಿ ನನ್ನ ಮಗಳಿಗಾಗಲಿ. ಅವರು ಒಂದು ಗೌರ್ಮೆಂಟ್ ಎಂಪ್ಲಾಯಿ. ಅವ್ರು ಇರೋದ್ರಲ್ಲೇ ನಮ್ಮನ್ನು ನೆಮ್ಮದಿಯಾಗಿ ನೋಡ್ಕೊಂಡ್ರು. ನಮಗೇನು ತೊಂದರೆ ಇಲ್ಲ. ಮಗಳಿಗೇನು ಬೇಕೋ ಎಲ್ಲ ಮಾಡಿಕ್ಕಿದ್ರು, ನಮಗೇನು ಬೇಕೋ ಮಾಡಿಕ್ಕಿದ್ರು. ಒಂದು ಮನೆ ತಗೋಬೇಕು. ಇನ್ನು ಮಗಳಿಗೇನ ಇರೋ ಒಂದು ಮಗುಗೆ ನಾವು ಮದುವೆ ಮಾಡ್ಬೇಕಂದ್ರೆ ಈ ಕಾಲದಲ್ಲಿ ಹೆಂಗಿರುತ್ತೋ ಕನಸು ನಿಮ್ಗೆ ಗೊತ್ತಿರೋದೆ. ಅವಾಗ 5 ಜನ 10 ಜನ ಎತ್ಕೊಂಡ್ರು ಮಾಡಿಕೊಟ್ಟು ಕಲಿಸ್ತಾಯಿದ್ರು. ಇವಾಗ ಒಬ್ಬರಿಗೆ ಮಾಡೋದು ಚೆನ್ನಾಗಿ ಮಾಡ್ಬೇಕು ಅನ್ನೋ ಥರ ಪ್ಲ್ಯಾನಿಂಗ್ ಇರುತ್ತೆ. ಆ ಥರ ನಾವು ಏನೇನೋ ಹಂಗೆ ಮಾಡ್ಕೊಂಡು ಸೇವ್ ಮಾಡಿಕ್ಕೊಂಡಿದ್ವಿ. ಹಿಂಗೆ ನಮಗೆ ಒಬ್ಬರು ಕರೆದ್ರು, ಬಂದ್ವಿ ಈ ಥರ. ಅದನ್ನ ನೋಡಿ ನಮಗೆ ಆಸಕ್ತಿ ಬಂತು, ನಾವು ಮಾಡಿದ್ರೆ ನಾವು ಬೆಳೀತೀವೇನೋ ಅನ್ನೋ ಥರ ಒಂದು ಉತ್ಸಾಹ ಆಯಿತು. ಅದಕ್ಕೆ ಒಂದು ಕತೆ ಅವ್ರು ಹೇಳಿದ್ರು ಡೈರೆಕ್ಟ್ರು, ಅದನ್ನು ಕೇಳಿ ನಾವು ಇಷ್ಟಪಟ್ವಿ, ಓಕೆ ಅಂತ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಸ್ವಲ್ಪ ದೇವ್ರದ್ದು ಸ್ವಲ್ಪ ಸೆಂಟಿಮೆಂಟು, ಹೋಗಿ ಮನೆ ದೇವ್ರ ಹತ್ರ ಅಂದ್ಕೊಂಡ್ರು. ಸರಿ ಆಯಿತು ನಿಮ್ಮ ಇಷ್ಟ ಅಂತೇಳಿ ಇದು ಮಾಡಿದ್ರು. ಮಾಡ್ತಾ ಒಂದೊಂದು ನಡೀತಾ ಸ್ವಲ್ಪ ಒಂದು ಅರ್ಧ ಆಯಿತು. ಅರ್ಧಕ್ಕೆ ತುಂಬ ಕಷ್ಟ ಆಯಿತು. ಹೆಂಗೆ ಮಾಡೋದು, ಇನ್ನು ನನ್ನ ಹತ್ರ ಇಲ್ಲ, ನನ್ನ ಕೈಲಾಗಲ್ಲ, ನಿನ್ನ ಇಷ್ಟ ಅಂತ ಹೇಳಿದ್ರು. ಮಧ್ಯದಲ್ಲಿ ನಿಲ್ಲಿಸಿದ್ರಿ ಹೆಂಗೆ, ನಾವು ಇಷ್ಟು ಇದು ಮಾಡಿ ಎಲ್ಲಿಗೂ ಇಲ್ದಿರ ಆಗೋಗುತ್ತಲ್ಲ. ಜನ ಅದಕ್ಕೆ ತಕ್ಕಂಗೆ ನಗಿಯೋ ಥರನೇ ಆಗುತ್ತೆ ಅನ್ನೋ ರೀತಿ ನಾವು ತುಂಬಾ ಇದು ಮಾಡಿದ್ವಿ. ಮತ್ತೆ ಲೋನ್ಗಳಿಕ್ಸಿದ್ವಿ, ಇನ್ನೂ ಸ್ವಲ್ಪ ಸಾಲಗಳು ಮಾಡಿದ್ದೀವಿ. ತಿಂತೀವೋ ತಿನ್ನಲ್ವೋ ನೋಡೋದಕ್ಕೆ ಇವಾಗ ನಾವು 3 ಜನ ಪ್ರಾಣಾಂತರ ಇರೋದೊಂದೇ ನಮ್ಮ ಹತ್ರ. ಈಗ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನನಗೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರೋದೊಂದು ಬಾಕಿ ಇದೆ. ಯಾಕಂದ್ರೆ ಎಷ್ಟು ಕಷ್ಟ ಆಗಿರ್ಬೋದು ಏನು ಅಂತ ಹೇಳ್ಬಿಟ್ಟು. ಆಗೈತೆ ಸರ್. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ನನ್ನ ಸೆಡ್ಡಲ್ಲಿ ಇದ್ದೀವಿ, ಎಲ್ಲ ಕಟ್ಟಿದ್ದೀವಿ, ಎಲ್ಲ ಬಂದೈತೆ. ಮಳೆ ಹನಿಗಳು ಶೂಟ್ ಮಾಡೋಕ್ಕಾಗಲ್ಲ. ಒಂದೇ ದಿನದಲ್ಲಿ ನಂಗೆ 3-4 ಲಕ್ಷ ಲಾಸ್. ಏನು ಮಾಡಬೇಕು? ಅದಕ್ಕೆ ತಕ್ಕಂಗೆ ಅವ್ರಿಗೂ ಏನೋ ಪ್ರಾಬ್ಲಮ್ ಇರುತ್ತೆ. ಬಂದಿರ್ತಾರೆ ಒಂದು ಆ್ಯಕ್ಟರು, ಅವ್ರ ಮನೆಯಲ್ಲೂ ಇದು ಬರಲೇಬೇಕಂತ ಫಿಕ್ಸ್ ಆದಮೇಲೆ ಬರಲೇಬೇಕು, ಅವ್ರಿಗೇನೇ ತೊಂದರೆ ಇರಲಿ. ನಾವು ಅಷ್ಟೇ, ಅವ್ರು ಕೊಡಲೇಬೇಕು. ಬಂದಿದ್ದಾರೆ ಅಂಥ ಟೈಮಲ್ಲಿ ಮಳೆ ಬಂದು ಇದು ಶೂಟ್ ಆಗದಿದ್ರೆ ಅವ್ರು ಇರ್ತಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರೆ ನಾವು ಹಿಂಗಿದ್ರೇನು ಬಂದ್ವಲ್ಲ ಅಂತ ಅವರು ಇದು ಮಾಡ್ತಾರೆ. ಆ ಥರ ಎಲ್ಲ ತುಂಬಾ ಪಟ್ಟಿದ್ವಿ. ಹಾಸ್ಪಿಟ್ಲಲ್ಲಿ ಎತ್ಕೊಂಡೋಗಿ ಸೇರಿಸಿದ್ರು ಸರ್. SNR ಹಾಸ್ಪಿಟ್ಲಲ್ಲಿ ಎತ್ಕೊಂಡೋಗಿ ಸೇರಿಸಿದ್ರು. ಇದ್ದಕ್ಕಿದ್ದಂಗೆ ಬಿದ್ದೋಗಿ
ಪ್ರಾಣ ಹೋಗ್ದಿರೋದೇ ಹೆಚ್ಚು ನಂದು. ಆದ್ರೇನು ಏನೇ ಆಗಲಿ ನಮ್ಮ ಮೂವಿ ಮುಗಿಸ್ತೀರಾ ನೀವು ಪೂರ್ತಿ ಅಂದರು. ಯಾಕೆ ಮುಗಿಸಲ್ಲ, ಯಾಕೆ ಹಂಗಂತೀರ, ಹೆಂಗೆ ಅನಿಸ್ತದೆ ನಿಮಗೆ? ಬಿದ್ದೋದ್ವಿ, ನಾವು ಅದನ್ನು ಕ್ಲೀನ್ ಮಾಡ್ಕೊಳಲ್ವಾ? ನೀರು ಸಿಕ್ಕಿಲ್ಲಪ್ಪ, ನೀರು ಸಿಕ್ಕಿದ್ರು ಹೆಂಗೋ ಒಂಥರ ಗಲೀಜು, ಅದನ್ನ ಹಂಗೆ ಇಟ್ಕೊಂಡೇ ಹೋಗ್ತೀವ ಮನೆಯವ್ರಿಗೂ, ಏನದ್ರಲ್ಲೋ ಅಂದ್ರೆ ಕ್ಲೀನ್ ಆ ಥರ ನಮ್ಮ ಕಷ್ಟ ನಾವು ಪಡ್ತೀವಿ. ನಾವು ಇಷ್ಟಪಟ್ಟು ಬಂದ್ವಿ. ನಾವು ಅವ್ರು ಡೈರೆಕ್ಟ್ರು ನಿಮ್ಗೆ ಹೆಂಗೆ ಬಂದ್ರಿ, ನಿಮ್ಗೇನು ಗೊತ್ತಿಲ್ವ ಅಂದರೆ ನಾವು ಅವ್ರು ಕೇಳಿ ನಾವು ಇಷ್ಟಪಟ್ಟು ಬಂದ್ವಿ, ಇನ್ನು ಪಡಬೇಕು. ನಾವು ಬಿದ್ದಿದ್ದೀವಿ, ನಾವು ಎದ್ದೊಳ್ಬೇಕು ಅನ್ನೋ ಥರ ನಾನು ಒಂದೇ ಹಠ ಹಿಡ್ದೆ, ಮಾಡಲೇಬೇಕು ಏನೇ ಆಗಲಿ ಸಾಧಿಸ್ಬೇಕಂತ. ಆ ದೇವ್ರನ್ನೂ ಬೇಡ್ಕೊತಾ ಇದೆ ಪ್ರತಿದಿನ, ನಮ್ಗೇನು ಮಾಡ್ತೀನೋ ನೀನು ಅನುಗ್ರಹ ಕೊಡಬೇಕು, ಯಾವ ಥರನೋ ಅದೇ ರೀತಿ ನಮಗೇನೋ ಒಂದು ಇದು ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಬೇಕಾಗಿಲ್ಲ ಅಂತ ಒಡವೆಗಳು ಫುಲ್ಲು ಸರ್ 300 ಗ್ರಾಮ್ ಮಾರಿಬಿಟ್ವಿ. ನಮ್ಗಂತೂ ಮಾಡಿಸಿದ್ರು, ನಮ್ಮ ಮಗುಗಂತ ಎಲ್ಲ ಮಾರಿಬಿಟ್ಟೆ ನಾನು, ಏನು ಇಕ್ಕೊಂಡಿಲ್ಲ, ಬೇಕಾಗಿಲ್ಲ ಮಾರಿಬಿಡು ಇದಕ್ಕಿಂತ ನಾ ಅಂತೇಳಿ ಮಾರಿಬಿಟ್ವಿ. ಒಂದು ವಾರಕ್ಕೆ 10 ಲಕ್ಷ ರೈಸ್ ಸರ್ ನಾವು ಮಾರಿದ ಮೇಲೆ. 35 ಲಕ್ಷಕ್ಕೆ ಮಾರಿದ್ವಿ. ಒಂದು ವಾರಕ್ಕೆ 10 ಲಕ್ಷ ಬರ್ತಾಯಿತ್ತು, ನಾವು ಮಾರ್ದಿರ ಇದ್ದಿದ್ರೆ ಇನ್ನೂ ಜಾಸ್ತಿ 45 ಲಕ್ಷ ಬರ್ತಾಯಿತ್ತು. ಏನು ಅನ್ಕೋಬೇಕು? ಅದು ತುಂಬ ನೋವಾಯಿತು ನನಗೆ. ಒಂದು ವಾರಕ್ಕೆ ಹೆಂಗೆ ಆಗೋಷ್ಟೊತ್ತಿಗೆ ತುಂಬಾ ನೋವಾಯಿತು. 1-2-3 ದಿನ ನಿದ್ದೆ ಇಲ್ಲ ನನಗೆ, ತುಂಬ ಬಾಧೆಪಟ್ಟೆ. ಸರಿ ಇರಲಿ ಬಿಡು, ಸಂಪಾದಿಸ್ಕೊಳೋಣ, ಏನಾಗುತ್ತೆ, ದೇವ್ರ ಅನುಗ್ರಹ ಇದ್ದರೆ ಹೆಂಗಿದ್ರು ನೋಡ್ತಾರೆ. ಇವಾಗ ನಾವು ಹೇಳೋದಲ್ಲ ಸರ್, ಪ್ರೇಕ್ಷಕರು ನೋಡೋರು ಕೊಡೋ ತೀರ್ಮಾನನೇ ನಮಗೆ, ಜನಗಳ ಅಭಿಪ್ರಾಯನೇ ನಮಗೆ ಬೇಕಾಗಿರೋದು. ಅವ್ರು ನೋಡಿ ಇದು ಮಾಡ್ತಾರೆ ಅಂತ ನಂಗೆ ನಂಬಿಕೆ ಐತೆ. ನಾನು ಆಂಧ್ರಾಗೆ ಕೊಟ್ಟು ಕರ್ನಾಟಕಕ್ಕೆ ಬಂದು ಕರ್ನಾಟಕ ಪ್ರೊಡ್ಯೂಸರ್ ಮಾಡಿದ್ದೀನಂದರೆ ಅದನ್ನೇ ಬೇಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೈ ಎತ್ತಿ ನಮಸ್ಕಾರ ಮಾಡಿ ಪ್ರತಿಯೊಬ್ಬರಿಗೂ ಬೇಡ್ಕೊತಾ ಇದ್ದೀನಿ. ಚಿಕ್ಕವ್ರಿಗೆ, ದೊಡ್ಡವ್ರಿಗೆ, ಸ್ನೇಹಿತರಿಗೆ, ಗೆಳೆಯರಿಗೆ, ಗೆಳತಿಯರಿಗೆ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ತಪ್ಪದಿರ. ಒಂದು ಕರ್ನಾಟಕದ ಹುಡುಗಿ ಹಿಂಗೆ ನಿರ್ಮಾಪಕಿಯಾಗಿ ಮಾಡಿದ್ದಾಳಂತ, ತಪ್ಪದಿರ ಹೋಗಿ ನೋಡಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನಾನು ಪ್ರತಿಯೊಬ್ಬರಿಗೂ. ಅದೊಂದು ಮತ್ತು ಯಾಕಂದರೆ ನಾನೇ ಅಲ್ಲ ಸರ್, ಬೇರೊಬ್ಬರು ಕೂಡ ಆಗಲಿ ಮೂವಿ ಹೊಸ್ದಾಗಿ ಮಾಡೋರಿಗೆ ಒಂದು ಚಾನ್ಸ್ ಕೊಡಿ. ಯಾಕಂದರೆ ನಾನು ಅದರಲ್ಲಿ ಬಂದೆ, ನೋಡಿದೆ, ಅವ್ರವ್ರಿಗೆ ತಕ್ಕ ಕಷ್ಟ ಐತೆ ಸರ್. ವಾಚ್ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ರು ನಮ್ಮ ಮೂವಿನಲ್ಲಿ, ನಿಜ ತಿಳ್ಕೊಂಡ್ರೆ ಅವ್ರೆಂತಿ ಡೆಲಿವರಿ ಆಗೋ ಸೂಚನೆ ಫೋನ್ ಮೇಲೆ ಫೋನ್ ಬರ್ತೈತೆ. ಇಲ್ಲ ಅವ್ರು ಮಾಡಲೇಬೇಕು, ಅವತ್ತು ಶೂಟು ಹೋಗಂಗಿಲ್ಲ, ಎಲ್ಲ ಬಂದುಬಿಟ್ಟೈತೆ ಅಲ್ಲಿ, ಇವೆಂಟು ಇದು ಕ್ಯಾಮ್ರಾ ಎಲ್ಲ ಬಂದೈತೆ, ಅವ್ರು ಹೋಗಂಗಿಲ್ಲ. ಡೆಲಿವರಿಗೆ ನೋವುಗಳೊಂದು ಕಡೆ ಹಾಕಿ ಫೋನ್ಗಳ ಮೇಲೆ ಫೋನೇ ಕೊಡ್ದಿರ ಕಿತ್ತಿಕ್ಕೊಂಡ್ವಿ. ಪಾಪ ಅವ್ರಿಗೊಂದು ಕಡೆ ಎಷ್ಟು ಅಳು, ಯಾರೂ ಇಲ್ಲ ಅವ್ರ ಮನೆಯಲ್ಲಿ. ಆದರೆ ಬಿದ್ದೋಗಿ ಕಾಲಲ್ಲಿ ರಕ್ತ ಹಂಗೆ ಸುರಿತೈತೆ ಸರ್, ಕಲ್ಲುಗಳ ಮೇಲೇ ಅವ್ರಿಗೆ ಆ ಡೈಲಾಗ್ ಕೇಳಿಸೋವಾಗ ನಾನೇ ಹತ್ಬಿಟ್ಟೆ ಸರ್. ಇದೇನು ಇಷ್ಟು ಕರ್ಮನ, ಥಿಯೇಟ್ರಲ್ಲೋಗು ನೋಡೋವಾಗ ನಾವು ಇಷ್ಟು ಅಂತೀವಿ, ಅವ್ರವ್ರಿಗೆ ತಕ್ಕಿದ ಕಷ್ಟ ಅವ್ರಿಗೈತೆ ಸರ್. ಮಳೆ ಬರಲಿ, ಊಟ ಇರಲಿ, ಊಟ ಇಲ್ದಿರ ಇರಲಿ, ಒಂದೊಂದು ನಮ್ಮ ಹತ್ರ ಎಲ್ಲ ಇದ್ರೂ ಸಿಕ್ಕಲ್ಲ ಸರ್ ಊಟ. ಒಂದೊಂದು ಸಾರಿ ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಸ್ನ್ಯಾಕ್ಸ್ ತರಿಸ್ಕೊಟ್ಟಿದ್ದೀವಿ, ಟೀ ಕುಡ್ದವ್ರೆ, ನಮಗೂ ಹಂಗೆ ಇದ್ದಿದ್ದಾರೆ. ನಾವು ಅವ್ರಿಗೆ ಯಾವತ್ತೂ ಒಂದು ಊಟಕ್ಕಾಗಲಿ ಅವ್ರಿಗೆ ಪೇಮೆಂಟ್ ಮಾಡೋವಾಗಲಿ ಏನೂ ತೊಂದರೆ ಕೊಟ್ಟಿಲ್ಲ. ಅವ್ರನ್ನೇ ಪ್ರತಿಯೊಬ್ಬ ಆರ್ಟಿಸ್ಟ್ನು ಕೇಳಿ ತಿಳ್ಕೊಬೋದು ನೀವು, ನಮಗೆ ಎಷ್ಟೇ ಕಷ್ಟ ಇದ್ದರೂ ಲೇಟ್ ಆದ್ರೂ ಅದಕ್ಕಂತಲೇ ಕರೆಯೋಷ್ಟೊತ್ತಿಗೆ ನಮಗೆ ಅವರು ಪ್ರೊಡ್ಯೂಸರ್ ಸರ್ ಅವರು ನಮಗೇನು ಇದು ಮಾಡಲ್ಲ, ಕರೆಕ್ಟಾಗಿ ಕೊಡ್ತಾರಪ್ಪ ಪೇಮೆಂಟು. ಇನ್ನೇನು ಆತ್ಮದಲ್ಲಿ ಆರ್ಟಿಸ್ಟ್ಗೋರಿಂದ ಕರೆಯೋಷ್ಟೊತ್ತಿಗೆ ಬರ್ತಾರೆ ಸರ್ ಪ್ರತಿಯೊಬ್ಬರು. ಇವಾಗ ಏನಂದರೆ ಹೀರೋ ಬಂದಿಲ್ಲ, ಅವರು ಫ್ರೆಂಡ್ಸ್, ಚಿಕ್ಕವಾಗಿಂದ ಫ್ರೆಂಡ್ಸ್, ವಿಲನ್ ಕ್ಯಾರೆಕ್ಟರು. ಅವ್ರೆಂತಿ ತೀರೋದ್ರು ಆಕಸ್ಮಿಕವಾಗಿ, ಟ್ರೈನಿಂದ ಬಿದ್ದು ಅದೇನೋ ಕಾಲು ಸ್ಲಿಪ್ಪಾಗಿ. ಅದಕ್ಕೆ ನಾವು 1-2-3 ದಿನಕ್ಕೆ ಮುಂಚೆ ಗೊತ್ತಾಗಿದ್ದರೆ ಸ್ಲಿಪ್ ಮಾಡ್ತಾಯಿದ್ವಿ, ಬೇರೆ ದಿನ ಇಕ್ಕೊತಾ ಇದ್ವಿ. ಇಲ್ಲೆಲ್ಲ ಬುಕ್ ಮಾಡಿಬಿಟ್ಟಿದ್ವಿ. ನಮಗೂ ಇವಾಗ ಅಷ್ಟೇ ಕಷ್ಟ, ಅಂಥ ಟೈಮಲ್ಲಿ ನಿಲ್ಸೋಕ್ಕಾಗಲ್ಲ. ಅದಕ್ಕೆ ಆ ಹುಡುಗಿಗೆ ಕೂಡ ಆ ಹೀರೋ ಅವ್ರ ಹೆಂಡತಿ ಆತ್ಮಕ್ಕೆ ಶಾಂತಿ ಆಗಬೇಕಂತ ನಮ್ಮ ಮೂವಿ ಇನ್ನೇನು ಆತ್ಮ ಟೀಮ್ ಪರವಾಗಿ ನಾನು ಆ ಹುಡುಗಿ ಆತ್ಮಕ್ಕೆ ಶಾಂತಿ ಆಗಬೇಕಂತ ಕೋರ್ಕೊತೀನಿ. ತುಂಬ ಕಷ್ಟ ಅನುಭವಿಸಿದ್ರೆ ಅದು ನಿಮ್ಮ ಮಾತುಗಳ ಮೂಲಕ, ನಿಮ್ಮ ಎಕ್ಸ್ಪ್ರೆಷನ್ಸ್ ಹಾಗೆ ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಯಾವತ್ತೇ ಆಗಿರ್ಬೋದು, ಆಡ್ಕೊಂಡಿರೋವಂಥವ್ರು ಆಡ್ಕೊಂಡೇ ಇರ್ತಾರೆ, ಕಾಲು ಎಳೆಯುವಂಥವ್ರು ಕಾಲು ಎಳಿತಾನೆ ಇರ್ತಾರೆ. ಬಟ್ ಏನಂತಂದ್ರೆ ನೀವು ನಿರ್ಧಾರ ತಗೊಂಡಿರೋವಂಥದ್ದು ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಮಗಳು ಚೆನ್ನಾಗಿರ್ತಾರೆ. ನೀವು ಕೆಲವೊಬ್ಬರು ಸರ್, ನಾವು ನಮ್ಮ ಟೀಮ್ ಫುಲ್ಲು ವಿಚಾರಿಸಿ ಬೇಕಾದರೆ ಪ್ರತಿಯೊಬ್ಬರನ್ನು ಆರ್ಟಿಸ್ಟಿಂದ, ಕ್ಯಾಮ್ರಾಮ್ಯಾನಿಂದ, ಈ ಮ್ಯೂಸಿಕ್ ಡೈರೆಕ್ಟ್ರಿಂದ ಪ್ರತಿಯೊಬ್ಬರನ್ನು ವಿಚಾರಿಸಿ ಸರ್.
ಊಟಕ್ಕಾಗಲಿ ಅವ್ರ ಪೇಮೆಂಟ್ಗಾಗಲಿ ಏನೂ ತೊಂದರೆ ಕೊಟ್ಟಿಲ್ಲ. ನಾವು ಒಂದೊಂದು ಹತ್ರ ಹೋಗ್ಬಾರ್ದು ಬರಬಾರ್ದು ಮಾತು ಬರುತ್ತೆ ಅಂತಾರಲ್ಲ, ಆ ರೀತಿ ಹೋಗ್ಬಾರ್ದು ಹತ್ರ ಹೋಗಿ ಏನು ಹೇಳ್ಕೊಂಡಿದ್ದಾರೆ ಗೊತ್ತಾ, ನಮ್ಮ ಮೂವಿ ಟೀಮ್ಗೆ ಬೇಯಿಸಿ ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಸರ್ ಕೆಲವೊಬ್ಬರು. ಎಷ್ಟು ಅವಮಾನ ಪಟ್ಟಿದ್ದೀನಂದರೆ ನಾನು ನಿಜವಾಗ್ಲೂ ಸಾಯ್ಬೇಕು ಅನ್ಕೊಂಡೆ ಸರ್. ನಾನು ಈ ಮೂವಿನಲ್ಲಿ ಗೆದ್ದು ತೋರಿಸ್ಬೇಕು ಅಂತ ನಾನು ಒಂದು ಹಠ ಮಾಡಿ ಇದ್ದೀನಿ ಸರ್. ನಿಜ, ಇದು ಮಾತ್ರ ನಿಜ ಸರ್. ನನ್ನ ಅನ್ನೋರ್ನ ಮಾತ್ರ ಎಷ್ಟಂತ ಯಾಕೆ ಹೋದ್ವಿ ಅನ್ನೋ ಥರ ಆಯಿತು ಸರ್. ಮೇಡಮ್, ಈ ಸಿನಿಮಾ ಮಾಡಿದ್ಮೇಲೆ ಗೊತ್ತಾಯ್ತು ನಿಮ್ಗೆ ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಹೇಳ್ಬಿಟ್ಟು. ಸೊ ಈಗ ನಿನ್ ಮುಂದೆ ನೀವ್ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋಂಥದ್ದು ಗೊತ್ತಾಗ್ಬಿಟ್ಟಿರುತ್ತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ. November 14ಕ್ಕೆ ಸಿನಿಮಾ ಬರ್ತಾ ಇದೆ. ಕನ್ನಡಿಗರಿಗಾಗಿರ್ಬೋದು, ತೆಲುಗು ಮಂದಿಗಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕವ್ರಿಗೆ, ದೊಡ್ಡವ್ರಿಗೆ, ಸ್ನೇಹಿತರಿಗೆ, ಗೆಳೆಯರಿಗೆ, ಗೆಳತಿಯರಿಗೆ, ಎಲ್ಲರೂ, ಪ್ರತಿಯೊಬ್ಬರು, ನಮ್ಮ ಆರ್ಟಿಸ್ಟ್ ಅವ್ರಿಗೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ನಮ್ಮ ಮೂವಿ ಚೆನ್ನಾಗಾಗಲಿ ಅಂತ ನಿಮ್ಮ ಪ್ರಜೆಗಳು ಎಲ್ಲರೂ ನೀವು ಕೊಡೋ ಆಶೀರ್ವಾದನೇ ನಮ್ಮ ಮೇಲೆ ಬೀಳುತ್ತೆ. ಅದೇ ಕೋರ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್. ಆಗೋದೆಲ್ಲ ಒಳ್ಳೇದಕ್ಕೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಏನೋ ಒಂದು ಎಡುದ್ರು ಕೂಡ ಮುಂದೆ ನಮ್ಗೆ ಯಾವುದೋ ಒಂದು ಒಳ್ಳೇದಾಗುತ್ತೆ. ಅದೇ ಒಂದು ಭರವಸೆ ನಿಮ್ಗಿರ್ಲಿ, ಅದೇ ಒಂದು ಪಾಸಿಟಿವ್ನೆಸ್ ನಿಮ್ಗಿರ್ಲಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು. ನೋಡ್ತಿದ್ರೆ ಅವರ ಮಾತುಗಳ ಮೂಲಕ ಆಗಿರ್ಬೋದು, ಅವರ ಕಣ್ಣಲ್ಲಿ ಬರ್ತಿರುವಂತಹ ನೀರಿನ ಮೂಲಕನೇ ಗೊತ್ತಾಗ್ತಿದೆ ಅವರು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕು. ಬಂದಿರುವಂತಹ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವ್ರಿಗೆಲ್ಲನೂ ಕೂಡ ಒಂದು ದಿನ ಊಟಕ್ಕೂ ಕೂಡ ಅವ್ರು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಅವರ ಪರಿಶ್ರಮ ಎಷ್ಟಿರುತ್ತೆ. ಸಾಲ ಮಾಡಿರ್ತಾರೆ, ಬಡ್ಡಿ ಕಟ್ಟಿರ್ತಾರೆ, ಇವ್ರ ಮನೆಯಲ್ಲಿರುವಂತಹ ಎಲ್ಲಾ ಒಡವೆಗಳನ್ನು ಮಾರ್ಬಿಟ್ಟು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಆ ಸಿನಿಮಾದ ಮೇಲೆ ಅವ್ರಿಗೆ ಎಷ್ಟು ಇಷ್ಟ ಇರುತ್ತೆ. ಮಗಳ ಆಸೆ ಮುಂದೆ ಯಾವುದೂ ಕೂಡ ಕಾಣಿಸಲ್ಲ ಅನ್ನುವಂಥದ್ದು ಈ ಒಂದು ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.